ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ವಿಜಯಪುರ ಜಿಲ್ಲೆಯ ಪದವಿ ಮಹಾವಿದ್ಯಾಲಯಗಳನ್ನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನೂತನ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿಸಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ. ಹಿಂದಿನ ಸರ್ಕಾರವು ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಮಾಡಬೇಕೆಂಬ ಉದ್ದೇಶದಿಂದ ಜಮಖಂಡಿಯಲ್ಲಿ ನೂತನ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿತ್ತು. ಆದರೆ ಪ್ರಸ್ತುತ ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಕೇವಲ 73 ಕಾಲೇಜುಗಳು ಮಾತ್ರ ಒಳಪಟ್ಟಿವೆ. ಇನ್ನೊಂದೆಡೆ ವಿಜಯಪುರ ಜಿಲ್ಲೆಯಲ್ಲೇ 130ಕ್ಕೂ ಹೆಚ್ಚು ಪದವಿ ಮಹಾವಿದ್ಯಾಲಯಗಳಿದ್ದು ಇವೆಲ್ಲವೂ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಭೌಗೋಳಿಕವಾಗಿ ಹಾಗೂ ವಿದ್ಯಾರ್ಥಿಗಳ ಅನುಕೂಲದ ದೃಷ್ಟಿಯಿಂದ ವಿಜಯಪುರದ ಕಾಲೇಜುಗಳನ್ನ ಜಮಖಂಡಿ ವಿವಿಗೆ ಸೇರಿಸುವುದು ಸೂಕ್ತ ಎಂದು ಎಬಿವಿಪಿ ಪ್ರತಿಪಾದಿಸಿದೆ. ಬರುವ 2026-27ರ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ವಿಜಯಪುರ ಜಿಲ್ಲೆಯ ಎಲ್ಲಾ ಸಂಯೋಜಿತ ಪದವಿ ಕಾಲೇಜುಗಳನ್ನ ಜಮಖಂಡಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ತರಬೇಕು. ಈ ಮೂಲಕ ಜಮಖಂಡಿ ವಿಶ್ವವಿದ್ಯಾಲಯವನ್ನ ಬಲಪಡಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯಗಳು ಸುಲಭವಾಗಿ ಸಿಗುವಂತೆ ಮಾಡಬೇಕು ಎಂದು ಎಬಿವಿಪಿ ಮುಖಂಡರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಕಾಲೇಜುಗಳಿದೆ. ನಮಗೆ ಹೃದಯವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ದುಡಿಯದ ಬದುಕು, ಭಾರತ್ ಮಾತಾ ಕಿ ವಿದ್ಯಾರ್ಥಿ ಶಕ್ತಿ ಕೊಡುಗಿದ್ದಾರೆ. ಕಾಲೇಜುಗಳಿದೆ. ನಮಗೆ ಬೆಳಗಾವಿ ತುಂಬಾ ದೂರ ಆಗುತ್ತೆ. ಇಲ್ಲಿರ್ತಕ್ಕಂಥ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತುಂಬಾ ದೂರ ಆಗೋದ್ರಿಂದ ಹೋಗುವಂತ ಸಮಯ, ಪ್ರಯಾಣದ ವೆಚ್ಚ ಜಾಸ್ತಿ ಆಗುತ್ತೆ. ಆದ ಕಾರಣ ಇಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ಮಾನ್ಯ ನಗರದ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲರೂ ಸೇರಿ ಮುತುವರ್ಜಿ ವಹಿಸಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು. ವಿಶ್ವವಿದ್ಯಾಲಯನ ಪ್ರತಿ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯನ ಕೊಟ್ಟರು. ಆದರೆ ಇವತ್ತು ವಿಜಯಪುರದ ವಿದ್ಯಾರ್ಥಿಗಳು ಸಾಕಷ್ಟು ಆಲ್ಮೇಲ್ ಆಗಿರ್ಬೋದು, ತಾಳಿಕೋಟೆ, ಮುದ್ದೇಬಾಳ, ಸಿಂದಗಿ ಈ ತರದ ದೂರದ ವಿದ್ಯಾರ್ಥಿಗಳು ನಮಗೆ ಬಾಗಲಕೋಟೆಯಲ್ಲಿ ಒಂದು ವಿದ್ಯಾಲಯನ ಕೊಟ್ಟಿದ್ದಾರೆ ಹೊಸದಾಗಿ. ಹೃದಯವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ದುಡಿಯದ ಬದುಕು,